ನೀನು ಈ ಭೂಲೋಕದಲ್ಲಿ ಸ್ವರ್ಗದ ಚೆಲುವನ್ನು ನೋಡಬೇಕು ಅಂತಿದ್ರೆ ಗಿರಿಜನ ಹೆಣ್ಮಕ್ಳನ್ನ ನೋಡು ಅಂತ ಹೇಳಬಲ್ಲವನಾಗ್ತಾನಲ್ಲ ಬುದ್ಧ, ಅದು ಅವನು ನಿಜವಾಗಿ ಕಂಡುಕೊಂಡಂಥ ಬದುಕಿನ ದರ್ಶನ. ಅದನ್ನೇ ಈ ಕೃತಿ ತುಂಬ ಚಂದವಾಗಿ ಹೇಳುತ್ತೆ. ಬುದ್ಧ ಹೇಳೋದು ಏನನ್ನ ಮತ್ತೆ ಅಂತಂದರೆ, ನಾವು ಮನುಷ್ಯರ ಬಗೆಗೆ ಒಂದು ನಿಜವಾದ ಅಂತಃಕರಣವನ್ನು ಬೆಳೆಸ್ಕೊಳ್ಳದೆ ಹೋದ್ರೆ ಅದೇನು ಹೇಳುತ್ತೆ ಅಂದರೆ, ನಾನು ಮನುಷ್ಯರ ಬಗೆಗೆ ಯೋಚನೆ ಮಾಡಿದಾಗೆಲ್ಲ ನನಗೆ ಹೊಡೆದ ಒಂದು ದೊಡ್ಡ ಸತ್ಯ ಏನು ಅಂತಂದರೆ, ನಮಗೆ ನಮ್ಮ ಬಗೆಗಿರುವಷ್ಟು ಪ್ರೀತಿ ಯಾರ ಬಗೆಗೂ ಬರೋದಕ್ಕೆ ಸಾಧ್ಯವೇ ಇಲ್ಲ. ಈ ಮೊದಲ ಸತ್ಯವನ್ನು ನಾವು ತಿಳ್ಕೊಂಡ್ಬಿಡ್ಬೇಕು. ನಮ್ಮ ಸ್ವಪ್ರೀತಿ ಅನ್ನೋದಿದೆಯಲ್ಲ, ಆ ಸ್ವಪ್ರೀತಿ ಅನ್ನೋದನ್ನು ನಾವು ಒಪ್ಕೊಂಡ್ಬಿಡ್ಬೇಕು. ಆಮೇಲೆ ಅದನ್ನು ಹೊರಗೆ ಬರೋದಕ್ಕೆ ನಾವು ಪ್ರಯತ್ನ ಪಡಬೇಕು. ನಾವು ಅಂದ್ಕೊಂಡಿದ್ದೀವಲ್ಲ, ನಾವು ಲೋಕೋತ್ತರವಾದ ಸಂಬಂಧ, ಅದು ಯಾವುದೂ ಅಲ್ಲ ಅನ್ನೋದನ್ನೇ ಈ ಕೃತಿ ಹೇಳ್ತಾ ಹೋಗುತ್ತೆ. 4 ಶ್ರೇಷ್ಠ ಸತ್ಯಗಳು ಯಾವುದು ಅನ್ನೋದನ್ನು ಈ ಕೃತಿಯ ಒಂದು ಅಧ್ಯಾಯದಲ್ಲಿ ಹೇಳಿದ. 4 ಶ್ರೇಷ್ಠ ಸತ್ಯಗಳು ಯಾವುದು ಅಂತಂದರೆ, ಮೊದಲನೇದು ಈ ಇಡೀ ಬದುಕು ದುಃಖದಿಂದ ಕಷ್ಟಗಳಿಂದ ಕೂಡಿದೆ ಅನ್ನೋದು ಮೊದಲನೆಯ ಸತ್ಯ. ಎರಡನೆಯ ಸತ್ಯ ಯಾವುದು ಅಂದರೆ, ಆ ದುಃಖವನ್ನು ಆ ಸಂಕಷ್ಟವನ್ನು ಹೆಚ್ಚು ಮಾಡೋದು ಯಾವುದು ಅಂದರೆ ನಮ್ಮ ಸ್ವಾರ್ಥ. ಮೊದಲನೇದು ಬದುಕಿನಲ್ಲಿರೋ ದುಃಖ ಮತ್ತು ಕಷ್ಟಗಳು, ಎರಡನೇದನ್ನು ಹೆಚ್ಚು ಮಾಡೋದು ನಮ್ಮ ಸ್ವಾರ್ಥ, ನಮ್ಮ ಬಯಕೆಗಳದನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಮೂರನೆಯ ಸತ್ಯ ಯಾವುದು ಅಂತಂದರೆ, ನಾವು ಅದರಿಂದ ಹೊರಗೆ ಬರಬೇಕು ಅಂತಂದರೆ ಈ ಸ್ವಾರ್ಥವನ್ನು ಬಿಟ್ಕೊಡ್ತಾ ಹೋಗಬೇಕು ಅಂತ. ನಾಲ್ಕನೇದು, ಆ ಸ್ವಾರ್ಥವನ್ನು ಬಿಟ್ಕೊಡೋದಕ್ಕೆ ಇರುವ 4ನೇ ಶ್ರೇಷ್ಠವಾದ ಸತ್ಯ ಯಾವುದು ಅಂತ ಹೇಳ್ತಾರೆ ಈ ಕೃತಿನಲ್ಲಿ. ಬುದ್ಧ ಹೇಳಿದ್ದನ್ನು ಅದು ನಾವು ಅಷ್ಟಾಂಗ ಸತ್ಯಗಳನ್ನು ಪಾಲಿಸೋದಿದೆಯಲ್ಲ, ಹಾಗೆ ಪಾಲಿಸೋದ್ರ ಮೂಲಕ ನಾವು ಅದರಿಂದ ಹೊರಗೆ ಬರಬಹುದು ಅಂತ. ಯಾವುದನ್ನು ನಾವು ಬಹಳ ಸರಳವಾಗಿ ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದ ಅನ್ನೋದನ್ನು ನಾವು ಮತ್ತೆ 2ನೇ ಕ್ಲಾಸಿನ 3ನೇ ಕ್ಲಾಸಿನ ಓದ್ಕೊಂಡು ಬಂದಿದ್ದೆವು. ಅದರ ಎಲ್ಲ ವಿವರಗಳನ್ನು ಈ ತಿರುಳಿನಲ್ಲಿ ಅವರು ಕೊಡ್ತಾ ಹೋಗ್ತಾರೆ. ಆದರೆ ಇಲ್ಲಿ ಈ ಕೃತಿ ಬಹಳ ಮುಖ್ಯವಾಗಿ ಹೇಳೋದು ಏನನ್ನ ಅಂತಂದರೆ, ನಾವು ಹೀಗೆ ದಾರಿಯನ್ನು ಹುಡ್ಕೊಂಡು ಹೊರಡಬೇಕು ಅನ್ನೋ ಹೊತ್ತಿನಲ್ಲಿ ಮೋಕ್ಷ ನಮ್ಮ ಗುರಿ ಆಗಬೇಕಾಗಿಲ್ಲ. ಮೋಕ್ಷ ನಮ್ಮ ಗುರಿ ಅಲ್ಲವೇ ಅಲ್ಲ. ಪರಮಾತ್ಮನನ್ನು ಸೇರೋದು ನನ್ನ ಗುರಿ ಅಲ್ಲ, ನನ್ನ ಆಸೆ ಅಲ್ಲ ಅಂತ ಬುದ್ಧ ಮತ್ತೆ ಹೇಳ್ತಾರೆ. ಪರಮಾತ್ಮನನ್ನು ನಾನು ಸೇರಬೇಕಾದ ಅಗತ್ಯವೂ ನನಗಿಲ್ಲ. ಮೋಕ್ಷ ಮುಕ್ತಿ ಇಂಥ ಯಾವುದನ್ನು ನಾನು ನಂಬಲ್ಲ. ನನ್ನ ಗುರಿ ಏನು ಅಂತಂದರೆ, ಯಾವ ಈ ಲೌಕಿಕದ ಬದುಕು ಇಂಥ 100 ಸವಾಲುಗಳನ್ನ ನನ್ನ ಎದುರಿಗೆ ಒಡ್ಡಿ ನನ್ನನ್ನು ದುರ್ಬಲನನ್ನಾಗಿ ಮಾಡ್ತಾ ಹೋಗುತ್ತೋ, ಆ ಆಸೆಯ ಬಲೆಯಲ್ಲಿ ನಾನು ಸಿಕ್ಕಾಕೊಂಡು ಹೋಗ್ತಾ ಇರ್ತೀನೋ, ಆ ಆಸೆಯ ಬಲೆಯಿಂದ ಬಿಡಿಸ್ಕೊಂಡು ಇಲ್ಲಿಯೇ ನನ್ನ ಬದುಕಿನ ಸಾರ್ಥಕತೆಯನ್ನು ನಾನು ಕಂಡುಕೋಬೇಕು. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಲ್ಲ. ಬುದ್ಧನೂ ಕೊನೆಗೂ ಹೇಳ್ತಾ ಇರೋದನ್ನೇ, ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ. ಈ ಬದುಕಿಗೆ ಬೆನ್ನು ತಿರುಗಿಸೋದು ಅಲ್ಲ, ಅಥವಾ ನಾನು ಅಲ್ಲಿ ಇರುವುದು ನಮ್ಮ ಮನೆ, ಇಲ್ಲಿ ಇರುವುದು ಸುಮ್ಮನೆ ಅಲ್ಲವೇ ಅಲ್ಲ, ಇಲ್ಲಿರುವುದು ಸುಮ್ಮನೆ ಅಲ್ಲವೇ ಅಲ್ಲ. ಇಲ್ಲಿರುವ ಈ ಬದುಕನ್ನು ನಾನು ನಿಸ್ವಾರ್ಥದಲ್ಲಿ ಆದರೆ ಬಹಳ ಅರ್ಥಪೂರ್ಣವಾಗಿ ಬದುಕೋದು ಹೇಗೆ ಅನ್ನೋದು ನನ್ನ ಬದುಕಿನ ಹುಡುಕಾಟ ಅನ್ನೋದನ್ನು ಬುದ್ಧ ಹೇಳ್ತಾನೆ. ಆ ದಾರಿಯಲ್ಲಿ ನಡೀತಾ ಇರುವಾಗ ಬುದ್ಧ ಎದುರಿಸಿದಂತಹ ಅನೇಕ ಸವಾಲುಗಳಿದ್ದಾವಲ್ವ. ಅದರಲ್ಲಿ ಹೆಣ್ಣಿನ ಸವಾಲಿದೆ, ಅಲ್ಲಿ ಅಸ್ಪೃಶ್ಯರ ಸವಾಲುಗಳಿದ್ದಾವೆ, ಅಲ್ಲಿ ವೈದಿಕ ಧರ್ಮದ ಸವಾಲಿದೆ. ಬಹಳ ಮುಖ್ಯವಾದ 3 ಸವಾಲುಗಳನ್ನು ಬುದ್ಧ ಹೇಗೆ ಎದುರಿಸಿ ಗೆದ್ದ ಅನ್ನೋದೇ ಬೌದ್ಧ ಧರ್ಮದ ತಿರುಳು ಅನ್ನೋದು ಈ ಕೃತಿಯ ಒಂದು ಪ್ರಬಂಧ ಧ್ವನಿ ಅಂತ ಬೇಕಾದರೂ ನಾವು ಹೇಳ್ಬೋದು ಅಂತ ಅನಿಸುತ್ತೆ. ಬೌದ್ಧ ಧರ್ಮ ಮತ್ತು ಮಹಿಳೆ ಅನ್ನೋದು ಬಂದ ಹೊತ್ತಿನಲ್ಲಿ